ಸ್ನೇಹಿತರೆ, ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನೋಟಿಫಿಕೇಷನ್ ಬಂದು ತಲುಪುತ್ತೆ ನನ್ನ ನೆಕ್ಸ್ಟ್ ವಿಡಿಯೋಗಳದ್ದು. ಇವತ್ತು ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ, ನಾವು ಇಡೀ ದಿನ ನಾವು ಮೊಬೈಲ್ ನೋಡಿದ್ರೂ ಕೂಡ ನಮ್ಮ ದಿನದ ಡೇಟಾ ಖಾಲಿ ಆಗಬಾರ್ದು ಅಂತಂದರೆ ಇದನ್ನು ಫಾಲೋ ಮಾಡಿ. ನಾನು ಹೇಳ್ತಾ ಇರೋದನ್ನು ತುಂಬ ಸೀರಿಯಸ್ಸಾಗಿ ಫಾಲೋ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಅದೇನಂತಂದರೆ, ನೀವು ಇಡೀ ದಿನ ಮೊಬೈಲ್ ನೋಡಿದ್ರೂ ಕೂಡ ಆ ಡಾಟಾ ಖಾಲಿ ಆಗಬಾರ್ದು. ಅದಕ್ಕೆ ಏನು ಮಾಡಬೇಕಂತಂದರೆ, ನೀವು ಮೊದಲನೇದಾಗಿ ಮಾಡಬೇಕಾಗಿರುವಂಥದ್ದು ನಿಮ್ಮ ನೆಟ್ಟನ್ನು ಆಫ್ ಮಾಡ್ಕೋಬೇಕು. ಆವಾಗ ನಿಮಗೆ ಮೊಬೈಲಲ್ಲಿರುವಂತಹ ವಿಡಿಯೋಗಳಾಗಲಿ ಫೋಟೋಸ್ಗಳಾಗಲಿ ಇಡೀ ದಿನ ನೋಡಿದ್ರೂ ಕೂಡ ನಿಮ್ಮ ದಿನದ ಡಾಟಾ ಖಾಲಿ ಆಗೋದಿಲ್ಲ. ಇದನ್ನು ಫಾಲೋ ಮಾಡಿ, ಖಂಡಿತ ವರ್ಕ್ ಆಗುತ್ತೆ. ಇದು ಸಣ್ಣ ಜೋಕ್ ಅಂತ ತಗೊಳ್ಳಿ, ಪರವಾಗಿಲ್ಲ. ನೆಕ್ಸ್ಟ್ ನಾನು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕನ್ನಲ್ಲ, ಅದ್ರ ಬಗ್ಗೆ ಮಾತಾಡ್ತೀನಿ ಈಗ. ನಾವು ಕೆಲವೊಂದು ಕಡೆ ನಮಗೆ ಗೊತ್ತಿಲ್ಲದೆ ಇರೋ ಥರ ನಮ್ಮ ಸಮಯವನ್ನು ಡೆಡ್ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ, ಅಂದರೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀವಿ. ಅದರಿಂದ ನಾವು ಏನು ಟೈಮ್ ಪಾಸ್ ಅಂತ ಮಾಡ್ತಾ ಇದ್ದರೂ ಕೂಡ ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಾವು ಟೈಮ್ ಪಾಸಿಗೆ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಆದರೂ ಅದು ಡೆಡ್ ಇನ್ವೆಸ್ಟ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಅದನ್ನು. ಆದರೆ ಅದರಿಂದ ಕೂಡ ನಾವು ದುಡಿಮೆ ಮಾಡ್ಬೋದು. ಅದನ್ನು ಹೇಗೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಲ್ಲೂ ಕೂಡ ಏನೋ ಒಂದು ಪ್ರತಿಭೆ ಇರುತ್ತೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡಿತ ಅದರಿಂದ ಕೂಡ ನಾವು ದುಡ್ಡು ಬರೋ ಥರ ಮಾಡ್ಕೋಬಹುದು. ಅದು ಹೇಗೆ ಅಂತಂದರೆ, ಮೊದಲನೇದಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಇದ್ರ ಬಗ್ಗೆ ನಾನು ಡಿಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಮೊದಲನೇದಾಗಿ. ಆಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೋಬೇಕು ನೋಟಿಫಿಕೇಷನ್ ಬರೋದಕ್ಕೆ. ಇದಕ್ಕೆ ಏನು ಮಾಡಬೇಕಂತಂದರೆ, ನಾವು ಮೊದಲನೇದಾಗಿ ಇವಾಗ ನಾವು ಫೇಸ್ಬುಕ್ ಅಕೌಂಟು ಎಲ್ಲರ ಹತ್ರನೂ ಇದೆ. ಪ್ರತಿಯೊಬ್ಬರ ಹತ್ರನೂ ಏನೋ ಒಂದು ಪ್ರತಿಭೆ ಕೂಡ ಇರುತ್ತೆ. ಅದನ್ನು ನಾವು ಯೂಸ್ ಮಾಡ್ಕೋಬೇಕಂತಂದರೆ, ಮೊದಲನೇದಾಗಿ ನಾವು ಫೇಸ್ಬುಕ್ಕಲ್ಲಿ ಪೇಜನ್ನು ಕನ್ವರ್ಟ್ ಮಾಡ್ಕೋಬೇಕು. ಇರೋ ಅಕೌಂಟನ್ನೇ ಮಾಡಿಕೊಂಡ್ರೂ ಆಗುತ್ತೆ, ಪೇಜಾಗಿ ಕನ್ವರ್ಟ್ ಮಾಡ್ಕೋಬೇಕು ಮೊದಲನೇದಾಗಿ. ಆಮೇಲೆ ಆಟೋಮೆಟಿಕ್ಕಾಗಿ ಅವ್ರು ನಮಗೆ ಏನು ನಿಬಂಧನೆಗಳನ್ನು ಕೊಡ್ತಾರೆ. ಫೇಸ್ಬುಕ್ನವರೇ ನಮಗೆ ನಿಬಂಧನೆಗಳನ್ನು ಕೊಡ್ತಾರೆ ಏನು ಮಾಡಬೇಕು ಅಂತ. ಆದರೂ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ನೀವು ಫಾಲೋ ಮಾಡ್ತಾಯಿರಿ, ಖಂಡಿತ ಎಲ್ರಿಗೂ ಯೂಸ್ ಆಗುತ್ತೆ.